ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಕ್ ಬಿಡ್ಬೇಕು. ತೆಗಿರೋ ಕೊಕ್ಕೆನ ತಗತೋಂ ತಕತರಿ ಗಿಟತೋಂ ತಕತರಿ ತಗತೋಂ ತಕತರಿ ಗಿಟತೋಂ ತಕತರಿ ಗಿಟ ಗಿಟ ತಗತೋಂ. ಅಂತದೇನಂದು ಭೈರವಿ? ಭೈರವಿ ನಿನ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿ ನನ್ ಮನ್ಸಲ್ಲಿದ್ದ ಡೌಟ್ಸ್ ಕ್ವಶನ್ಸ್ಗೆಲ್ಲ ಆನ್ಸರ್ ಸಿಗೋ ಹಾಗೆ ಮಾಡಿದ್ಲು. ಅವಳ ಮಾತ್ ಕೇಳಿದ್ರೆ ನಾವ್ ಎಷ್ಟೇ ಅಪ್ಸೆಟ್ ಆಗಿದ್ರು ಚಿಯರ್ ಅಪ್ ಆಗ್ಬಿಡ್ಬೇಕು, ಹಾಗಿರುತ್ತೆ. ಹೌದಾ? ಹಾ ವೀರ್, ಎಲ್ಲದಕ್ಕಿನ್ನ ಪ್ರೀತಿನೇ ಮುಖ್ಯ ಆಗಿದ್ರು ನಿನ್ ಕೆಲ್ಸಕ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದ್ರಿಂದ ನಾನು ನಿನ್ನನ್ನ ಅದೇ ತರ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು ಅಂತ ಹೇಳಿದ್ಲು. ಅವಾಗ್ಲೇ ನಮ್ಮಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ಲ. ನನ್ಗೂ ಅವಳು ಹೇಳಿದ್ ಸರಿ ಅಂತ ಅನ್ನಿಸ್ತು. ಭೈರವಿ ನನ್ ಬಗ್ಗೆ ನಿನ್ ಹತ್ರ ಇಷ್ಟೆಲ್ಲ ಹೇಳದ್ಲ? ಹಾ ವೀರ್, ಕದಡಿರೋ ಮನ್ಸು ಹೇಗ್ ಸರಿ ಮಾಡ್ಬೇಕು ಅನ್ನೋದು ಭೈರವಿಗ್ ಚೆನ್ನಾಗ್ ಗೊತ್ತು. ಇಂಥವ್ರು ನಮ್ ಸುತ್ತಮುತ್ತ ಇದ್ರೆ ಎಷ್ಟು ಒಳ್ಳೇದಲ್ವಾ? ಅಲ್ಲ ಭೈರವಿ, ನಾನ್ ನಿನ್ ಹತ್ರ ಬಂದು ನನ್ ಲವ್ ಪ್ರಪೋಸ್ ಮಾಡೋಣ ಅಂತ ಇದ್ರೆ ನೀನು ಇಶಾನಿ ಮತ್ತೆ ನನ್ನ ನಡುವಿನ ಸಂಬಂಧನ ಪ್ಯಾಚಪ್ ಮಾಡಿ ಕಳ್ಸಿದ್ಯಲ್ಲ. ಹಾ ಇಶಾನಿ, ನೀನ್ ಹೇಳು. ನಾನು ಅವಳ ಹತ್ರ ಏನಾದ್ರು ಮಾತಾಡ್ದೆ, ಅವಳ ಹತ್ರ ಫೀಲಿಂಗ್ಸ್ ಶೇರ್ ಮಾಡ್ಕೊಳ್ದೆ ಹೋಗಿದ್ರೆ ನನ್ ಮನ್ಸು ಹಾಗೇ ಇರ್ತಿತ್ತೋ ಏನೋ. ಅಂಡ್ ಚಿಕ್ಕ ವಿಷಯಗಳನ್ನ ಹಾಗೆ ಟ್ರೀಟ್ ಮಾಡ್ಬೇಕಲ್ವಾ? ಹಾ ಇಶಾನಿ, ನಮ್ ಜೀವನದ ಖುಷಿನ ಕಂಡ್ಕೊಳ್ಳೋರು ನಾವೇ ಅಂತ ನನಗ್ ಅರ್ಥ ಆಯ್ತು. ನಾವ್ ಪ್ರೀತಿಸೋರ್ ಬಗ್ಗೆ ನಮಗ್ ನಂಬಿಕೆ ಇದ್ರೆ ನಮ್ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ. ಇದು ನನಗೆ ಅರ್ಥ ಆಗಿದ್ದು ಭೈರವಿಯಿಂದ. ಸೊ ನಾನ್ ಡಿಸೈಡ್ ಮಾಡ್ದೆ ನಮ್ಮ ಮಧ್ಯ ಏನೇ ಆದ್ರೂ ಕೋಪಕ್ಕೆ ಪ್ಲೇಸ್ ಕೊಡ್ಬಾರ್ದು ಅಂತ. ಎಲ್ಲ ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತೆ. ಕರೆಕ್ಟ್. ಸೊ ಇವಾಗ ನನ್ಗೆ ನಿನ್ ಮೇಲೆ ಮೊದ್ಲಿಗಿನ್ನ ಪ್ರೀತಿ ಜಾಸ್ತಿ ಆಗಿದೆ. ಹಾ, ಭೈರವಿ ಬೇರೆ ಏನ್ ಹೇಳಿದ್ಲು? ಅಲ್ಲವಿ, ನನ್ ಫೀಲಿಂಗ್ಸ್ ನಿನ್ ಹತ್ರ ಹೇಳ್ಕೊತಿದ್ರೆ ನೀನ್ ಭೈರವಿ ಬಗ್ಗೆ ವಿಚಾರಿಸ್ತಾ ಇದೆಯಲ್ಲ. ಅದು ಹಾಗಲ್ಲ ಇಶಾನಿ. ಭೈರವಿ ನನ್ ಬಗ್ಗೆ ಬೇರೆ ಏನ್ ಹೇಳಿದ್ಲು ಅಂತ ಕೇಳ್ದೆ ಅಷ್ಟೇ. ಅವಳ ಮಾತು ನಾನ್ ಹೇಳೋದಲ್ಲ, ನೀನೇ ಕೇಳ್ಬೇಕು. ನಿನ್ನಲ್ಲಿ ಪಾಸಿಟಿವಿಟಿನೂ ಜಾಸ್ತಿ ಆಗತ್ತೆ, ಮೈಂಡ್ ಫ್ರೀ ಆಗತ್ತೆ. ಹೋ ಹೌದಾ? ಓಕೆ. ಇನ್ನ ನಮ್ಮ ಎಂಗೇಜ್ಮೆಂಟ್ಗೆ ಜಾಸ್ತಿ ದಿನ ಇಲ್ಲ, 12 ದಿನ ಅಷ್ಟೇ ಇರೋದು. ಸೊ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಆಗ್ಬೇಕು, ನೀನ್ ಅದ್ರ ಬಗ್ಗೆ ಗಮನ ಕೊಡುವಿ. ಹೌದಲ್ವಾ? ಸರಿ, ಓಕೆ. ನನ್ಗಂತೂ ಟೈಮ್ ಸಾಕಾಗತ್ತೋ ಇಲ್ವೋ, ಆದಷ್ಟು ಬೇಗ ನಾನು ಎಲ್ಲಾನು ರೆಡಿ ಮಾಡ್ಕೋಬೇಕು. ಸರಿ, ನಾನು ಬರ್ತೀನಿ. ಇನ್ವಿಟೇಷನ್ ಕಾರ್ಡ್ಸ್ನ ನನ್ನ ಫ್ರೆಂಡ್ಸಿಗೆ ಕಳಿಸ್ಬೇಕು. ಎಂಗೇಜ್ಮೆಂಟ್ಗೆ 12 ದಿನ ಇರೋದಷ್ಟೇ. ಮೈ ಗಾಡ್, ಈ 12 ದಿನದಲ್ಲಿ ನಾನು ನನ್ನ ಪ್ರೀತಿನ ಭೈರವಿ ಅವ್ರಿಗೆ ಹೇಳಬೇಕು. ಅಷ್ಟರಲ್ಲಿ ನನ್ನ ಪ್ರೀತಿನ ಭೈರವಿ ಅವ್ರಿಗೆ ಹೇಳಿ ಅವ್ರನ್ನ ಒಪ್ಪಿಸ್ಬೇಕು. ಟೈಮ್ ಕೂಡ ಇಲ್ಲ. ಇಂಥ ಟೈಮಲ್ಲಿ ತಲೆನೋವು ಓಡಲ್ಲ. ಅರ್ಜೆಂಟಲ್ಲಿ ಏನಾದರೂ ಎಡವಟ್ಟಾಗ್ಬಿಟ್ರೆ? ಹೌದು, ಅವಳು ಈಸಿಯಾಗಿ ಒಪ್ಕೊಂಡ್ರೆ ಏನೂ ತೊಂದರೆ ಇರಲ್ಲ. ಒಪ್ಕೊಂಡ್ರೆ ಇಶಾನಿ ಜೊತೆ ಹೇಗಾದರೂ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಬೋದು. ಆದರೆ ಮನೇಲಿ 3rd ವರ್ಲ್ಡ್ ವಾರೇ ನಡೆಯುತ್ತೆ. ಯಾವುದಕ್ಕೂ ಟೆನ್ಷನ್ ಆಗಬಾರ್ದು. ನಮ್ಮ ಜೀವನನ ನಾವು ಪ್ರೀತಿಸೋರ ಜೊತೆಗೇನೆ ಕಳಿಬೇಕು. ಆಗ್ಲೇ ಆ ಜೀವನಕ್ಕೊಂದು ಅರ್ಥ. ಬಟ್ ಇದೆಲ್ಲ ನಡೆಯುತ್ತೋ ಇಲ್ವೋ? ಕನ್ಸಿನ ಕನ್ಯೆ ಜೀವನಕ್ಕೆ ಬರ್ದೆ ಕನ್ಸಿನ ಕನ್ಯಾಗೆ ಉಳಿತಾಳೋ ಏನೋ. ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ.